ಬಿಜೆಪಿಯ ಶಾಸಕ ಭೈರತಿ ಬಸವರಾಜು ಅವರಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ನ ಸುಳಿಯಲ್ಲಿ ಶಾಸಕರು ಸಿಲುಕಿಕೊಂಡಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ A5 ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಈಗ ಕಾಡ್ತಾ ಇರುವಂತದ್ದು. ಇವತ್ತು ಭೈರತಿ ಬಸವರಾಜ್ಗೆ ನೋಟಿಸ್ ಅನ್ನು ಕೊಡೋ ಸಾಧ್ಯತೆ ಇದೆ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕೈವಾಡದ ಬಗ್ಗೆ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ದೇ ಆದರೆ ಅತಿ ದೊಡ್ಡ ಸಂಕಷ್ಟ. ಕೊಲೆ ಪ್ರಕರಣದಲ್ಲಿ 5 ವಶಕ್ಕೆ ಪಡೆದು ಈಗಾಗಲೇ ತೀವ್ರ ವಿಚಾರಣೆ ಆಗ್ತಾ ಇದೆ. ಸಾಕ್ಷ್ಯ ಸಿಗದೇ ಇದ್ರೂ ಕೂಡ ನೋಟಿಸ್ ಅನ್ನು ಕೊಟ್ಟು ಅವರನ್ನು ವಿಚಾರಣೆಗೊಳಪಡಿಸಬಹುದು. ನಿಮ್ಮ ಮೇಲೆ ಈ ರೀತಿ ಆರೋಪವನ್ನು ಬಿಕ್ಲು ತಾಯಿ ಮಾಡ್ತಾ ಇದ್ದಾರೆ, ನಿಮ್ಮ ಪಾತ್ರ ಏನು ಅಂಥೇಳಿ ಒಂದಿಷ್ಟು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಈ ಪ್ರಕರಣದಲ್ಲಿ ಯಾವ ಬೆಳವಣಿಗೆ ಬೇಕಾದರೂ ಕೂಡ ಆಗುವ ಸಾಧ್ಯತೆ ಇದೆ. ಬಿಕ್ಲು ಶಿವ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗಿರುವಂಥದ್ದು. ರೌಡಿ ಶೀಟರ್ ಬಿಕ್ಲು ಶಿವು ಮರ್ಡರ್ ಕೇಸ್ ಸಂಜೆ 4 ಗಂಟೆಗೆ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಆರೋಪಿಗಳು. ಕಿರಣ್, ವಿಮಲ್, ಪ್ಯಾಟ್ರಿಕ್, ಸಂತೋಷ್, ನವೀನ್ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು. ರೌಡಿ ಶೀಟರ್ ಬಿಕ್ಲು ಶಿವು ಮರ್ಡರ್ ಕೇಸ್ನಲ್ಲಿ ಇವರೆಲ್ಲರೂ ಕೂಡ ಬಂದು ಶರಣಾಗಿದ್ದಾರೆ. ಸಂಜೆ 4 ಗಂಟೆಗೆ ಫಾರ್ಮಾಲಿಟೀಸ್ ಪ್ರಕಾರ ನ್ಯಾಯಾಧೀಶರ ಎದುರು ಇವರನ್ನು ಪ್ರೆಸೆಂಟ್ ಮಾಡಲಾಗುತ್ತೆ. ಪ್ರೆಸೆಂಟ್ ಮಾಡಿ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕು, ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾರೆ. ಬಹುತೇಕ 11-14 ದಿನಗಳ ಕಾಲ ಅಥವಾ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥದ್ದು. ಅದಕ್ಕೂ ಮೊದಲು ಒಂದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ ಆರೋಪಿಗಳಿಗೆ.